ಸ್ಯಾಂಡಲ್ವುಡ್ ಸ್ಟಾರ್ ಆಗಿ ನಡೀತಾರೆ, ಕಾಮಿಡಿ ಅಲ್ಲ. ಇನ್ಮೇಲೆ ಗಿಲ್ಲಿ ಅವರು ಸ್ಟಾರ್ ಆಗ್ತಾರೆ ಸ್ಯಾಂಡಲ್ವುಡ್ ಅಲ್ಲಿ. ಕಮಲ ಕೆರೆಯಲ್ಲಿದ್ದರೆ ಚಂದ, ಕೆರೆ ಹೊಲದಲ್ಲಿದ್ದರೆ ಚಂದ, ನೀನು ಜೈಲಲ್ಲಿದ್ರೇನೆ ಚಂದ ಚಂದ. ಒಂದು ತಿಂಗಳಿಂದ ನಂಗೊಬ್ಬ ಲವ್ ಮಾಡ್ತಾವ್ಲೆ. ಚಂದ್ರಶೇಖರ ನನ್ನನ್ನೇ ಲವ್ ಮಾಡ್ಬೇಕಂತ ಯಾರಿಗೆ ಹೇಳ್ಕಟ್ಟಿದ್ದು? ಗಂಗಕ್ಕ ಮದ್ವೆ ಆಗೈತ್ ಕಣ್ರು. ನಂಗ್ ಮದ್ವೆ ಆಗಿ ಪಾಪು ಅಂತ ಕೇಳೋ ಚಂದ್ರಶೇಖರ. ಐ ಲವ್ ಯು ಡಾರ್ಲಿಂಗ್, ಐ ಲವ್ ಯು ಡಾರ್ಲಿಂಗ್, ಐ ವಾಂಟ್ ಯು ಡಾರ್ಲಿಂಗ್, ಐ ಮಿಸ್ ಯು ಡಾರ್ಲಿಂಗ್ ಅಂತೆಲ್ಲ ಚಂದ್ರಶೇಖರ. ಯಾಕೆ ಚಂದ್ರಶೇಖರ? ನನಂದ್ರೆ ಅಷ್ಟಿಷ್ಟಲ್ಲ ಚಂದ್ರಶೇಖರ. ಏನ್ ನೋಡಿ ಇಷ್ಟಪಟ್ಟೆ ಚಂದ್ರಶೇಖರ? ನಿಂಗೇನ ಅನ್ಸಲ್ವಾ ಚಂದ್ರಶೇಖರ? ಐ ಹೇಟ್ ಯು ಚಂದ್ರಶೇಖರ. ಬೇಡ ಚಂದ್ರು, ನನ್ಗೂ ನಿಂಗು ಬೇಡ. ಇಲ್ಲಿ ಇವತ್ತೇ ಕಟ್ ಮಾಡು, ಇನ್ನೊಂದ್ಸತಿ ಬಂದ್ ಮೆಸೇಜ್ ಹಾಕ್ಬೇಡ ಐ ಲವ್ ಯು ಅಂತ ಮೆಸೇಜ್. ನನ್ ಗಂಡ ನೋಡಿ ಇತ್ತಾನ ಮೇಲೆ ಸರಿಯಾಗಿ. ಲವ್ ಬೇಕಂತೆ, ಲವ್ ಚಂದ್ರನ್ಗೆ. ಇನ್ನೇನೇನ್ ದೊಡ್ಡ ಇಂದ್ರ ಚಂದ್ರಶೇಖರ್. ನನ್ ಮಗ ಫೇಲ್ ಆಗಿದ್ಕೆ ಮಾಡ್ದೆ, ಅದನ್ನ ಮಾಡಕ್ ಇನ್ ಮುಂಚೆ ನಿಜವಾಗ್ಲೂ ಮಾಡ್ತೀರಾ ಅಂತಿದ್ರಿ. ಯಾಕಿದು ಸಂಜೆ ಮೇಲೆ ಹಿಂಗ್ ಆಗ್ಬಿಡ್ತಾರ, ಇಲ್ಲ ಇರೋದೇ ಹಂಗ? ನಾನು ಅದನ್ನು ಕೇಳ್ಕೊಂಡೆ, ಸರ್ ನಿಮ್ಗೆ ಗರ್ಲ್ ಫ್ರೆಂಡ್ ಇದಾರ ಸರ್ ಅಂತ. ಇಲ್ಲ ಅಂದ್ರು. ಇದ್ದಿದ್ರೆ ಫಸ್ಟ್ ನೈಟ್ ಪಾರ್ಟಿ ಮಾಡ್ಬಿಟ್ರ ಅವರು. ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ ನಿಮ್ಗೆ? ಬಿಗ್ ಬಾಸ್ ಅಲ್ಲಿ ನಮ್ಗೆ ಅಶ್ವಿನಿ ಗೌಡ ಅಂದ್ರೆ ಇಷ್ಟ. ಯಾರು ಗೆಲ್ಬಾರ್ದು ನಿಮ್ಗೆ? ಬಿಗ್ ಬಾಸ್ ಅಲ್ಲಿ ನಮ್ಗೆ ಅಶ್ವಿನಿ ಗೌಡ ಅವ್ರು ಗೆಲ್ಬಾರ್ದು. ಗ್ಯಾಸ್ ಒಲಿ ರಿಪೇರಿ ಮಾಡೋರು ಬಂದಾರ್ರಿ. ಗ್ಯಾಸ್ ಒಲಿ ರಿಪೇರಿ ಮಾಡ್ತೀವ್ರಿ ಬರ್ರಿ. ಮನಿ ಒಳಗ ಗ್ಯಾಸ್ ಒಲಿ ಸಣ್ಣಂಗ್ ಉರಿತಿತ್ತಂದ್ರ, ಗ್ಯಾಸಿನ ಪೈಪ್ ಹೋಗಿತ್ತಂದ್ರ, ಗ್ಯಾಸಿನ ಸ್ಟ್ಯಾಂಡು ಸಿಗುತ್ತಾರು, ಹೊಸವು ಸಿಗುತ್ತಾರು ನಂಬಲ್ಲಿ. ಮತ್ತೆ ಯಾರು ನಿಮ್ ಪ್ರಕಾರ ಒಬ್ರು ಗೆಲ್ಲೇಬಾರ್ದಪ್ಪ ಬಿಗ್ ಬಾಸ್ ಅಂದ್ರೆ? ಅಶ್ವಿನಿ ಗೌಡ. ಅಶ್ವಿನಿ ಮೇಡಮ್. ಅಶ್ವಿನಿ ಗೌಡ. ಅಶ್ವಿನಿ ಅವರು. ಅಶ್ವಿನಿ ಸದ್ಯಕ್ಕೆ ಅಶ್ವಿನಿ ಅನ್ಕೊಂಡಿದ್ದೀನಿ. ಅಶ್ವಿನಿ ಗೌಡ ಅವ್ರು ಬೇಡ ಅಂತ. ಅವರಿಗೂ ಮರ್ಯಾದೆ ಕೊಡ್ಬೇಕು. ಅಶ್ವಿನಿ ಗೌಡ ಅವ್ರಿಗೆ ಖಂಡಿತ ಸರ್. ಆಮೇಲೆ ಇಲ್ಲಿ ಬಂದು ನಾನ್ ಕರ್ನಾಟಕ ಬರೋ ಹೋರಾಟಗಾರ ಯಾಕ್ಬೇಕು? ಬೇಡ, ಇಲ್ಲೇ ಮರ್ಯಾದೆ ಕೊಡೋಣ, ತೊಂದ್ರೆ ಇಲ್ಲ. ಅಶ್ವಿನಿ ತಗಲಕೊಂಡೆ ನಾನು ಅಶ್ವಿನಿನ ಯಾಕೆ ಮೇಡಮ್ ಅಶ್ವಿನಿ ಅವ್ರಿಗೆ ಗೆಲ್ಬಾರ್ದು? ಯಾಕೆಂದ್ರೆ ತುಂಬಾ ಆಟಿಟ್ಯೂಡ್ ತೋರಿಸ್ತಾ ಇದಾರೆ. ಲೇಡೀಸ್ ಆಗಿ ಲೇಡೀಸ್ ಬಗ್ಗೆ ಮಾತಾಡಬಾರ್ದು, ಬಟ್ ಅದೇ ತುಂಬಾ ಆಟಿಟ್ಯೂಡ್ ತೋರಿಸ್ತಾ ಇದಾರೆ. ಕೂತಂತ್ರಿ ಕೆಲಸಗಳು ಜಾಸ್ತಿ ಮಾಡೋದಲ್ಲ, ಇಲ್ಲೊಂದೆಲ್ಲ. ಅಯ್ಯೋ ಸರ್, ಅಷ್ಟು ದೊಡ್ಡ ಮನುಷ್ಯರು ವರ್ಲ್ಡ್ ವೈಡ್ ನೀವು ನ್ಯೂಸ್ ಅಲ್ಲಿ ಇದೀರಾ. ಇಷ್ಟು ಫೇಮಸ್ ಇರೋರಲ್ಲಿ ಲೆಟ್ರಿನ್ ತೊಳಿತಾ ಇದ್ರಲ್ಲ ಅಂದ್ರು ನನಗೇನು ಅವಮಾನ ಇಲ್ಲಪ್ಪ ಅಂತ. ಯಾಕಂದ್ರೆ ಲೆಟ್ರಿನ್ ತೊಳ್ಬಿಟ್ರೆ ಚೀಪ್ ಆಗ್ಬಿಡ್ತೀನ. BBMP ಅವ್ರು ತೊಳಿಯಲ್ವಾ? ಮನೆ ಕೆಲ್ಸದವ್ರು ತೊಳಿಯಲ್ವಾ? ಮನೆ ಕೆಲ್ಸದವ್ರ ಮಕ್ಕಳು ತೊಳಿಯಲ್ವಾ? ಬರೀ ಕೈಯಲ್ಲಿ ತೊಳೆದ್ರೆ ಏನಾಗ್ಬಿಡು ಸರ್? ಅಲ್ಲೇನು ಯಾರೋ ಉಚ್ಚಕಕ್ಕ ಹೋಗಿರ್ತಾರ ಸರ್? ಉಚ್ಚಕಕ್ಕ ಹೋಗಿರ್ತಾರ. ಖಾಲಿ ಮನೆ ಸರ್, 6 ವರ್ಷದ ಖಾಲಿ ಮನೆ ಸರ್. ನೀವ್ ಬಂದ್ ನೋಡಿದ್ರ ಸರ್? ನೀವೇ ಸರ್ ವಿಡಿಯೋ ಸರ್ ನನ್ನ ಮನೆ ಸರ್ ಅದು. ನಾನು ಒಬ್ನೇ ಹೋಗಿರ್ತೀನಿ. ಆದ್ರೂ ನೀವು ನಿಮ್ ಲದ್ದಿ ಎತ್ತುತ್ತೀನಿ ಸರ್. ಚಾಲೆಂಜ್ ಮಾಡ್ತೀರಾ 5 ಲಕ್ಷ? ನಿಮ್ ಲದ್ದಿ ಬರೀ ಕೈಯಲ್ಲಿ ಎತ್ತುತ್ತೀನಿ. ಅಲ್ಲ ಸರ್, ಹೇಳ್ತಾ ಇದೀನಿ, ನಿಮ್ ಲದ್ದಿ ಎತ್ತುತ್ತೀನಿ ಸರ್. ನನ್ ಗಂಟು ಹೋಗ್ಬಿಡುತ್ತಾ ಸರ್? ಯಾರು ಚೀಪಾಗಿ ಅನ್ಕೊಳ್ತೀರಾ? ಅಪ್ಪ ಅಮ್ಮ ಕಲ್ಚರ್ ಇಂದ ಬಂದಿರೋರು ಹಂಗ್ ಮಾತಾಡಲ್ಲ ಸರ್. ಯಾರ ಅಪ್ಪ ಅಮ್ಮ ಮನೆ ಕೆಲಸ ಮಾಡೋದು ಹೇಳ್ಕೊಟ್ಟಿರಲ್ಲ, 3rd ಕ್ಲಾಸ್ ಗಳು ಮಾತ್ರ ಮಾತಾಡೋದು. ಅರ್ಥ ಆಯ್ತಾ? ನಾನು ಎಲ್ಲಾ ಬೈದವ್ರಿಗೆ ಬೈತಾ ಇರೋದು ಆಯ್ತಾ? ಡೌನ್ ಟು ಅರ್ತ್ ಅಂತ ಯಾಕೆ ಅನ್ಕೊಳ್ಳಲ್ಲ? ನೋಡಿ, ನಾವು ಸತೀಶ್ ಕೋಡಬೊಮ್ಮ ಅವ್ರನ್ನ ಕರ್ಸಿದೀವಿ. ಗಿಲ್ಲಿ ವಿನ್ ಆಗೋದಂತೂ ಫಿಕ್ಸು. ಅದರಿಂದ ಸತೀಶ್ ಕೋಡಬೊಮ್ಮ ಅವ್ರಿಗೆ ಒಂದು ಕಾಚಾ ಪಾರ್ಟಿ ಕೊಡ್ತೀನಿ ಅಂತ ಹೇಳಿದ್ದೆ. ಇವಾಗ ಕರ್ಸಿದೀನಿ ಸತೀಶ್ ಕೋಡಬೊಮ್ಮ ಅವ್ರನ್ನ. ಅವ್ರಿಗೆ ಇವಾಗ ಕಾಚಾ ಪಾರ್ಟಿ ಒಂದು ಕೊಡ್ಬೇಕು. ಅದಕ್ಕಿಂತ ಫಸ್ಟ್ ಅವ್ರಿಗೊಂದು ಸನ್ಮಾನ ಮಾಡೋಣ. ಹಂಗೆ ನೋಡಿ, ಅವ್ರಿಗೋಸ್ಕರ 150 ಕೋಟಿ 2 ಕಾಚಾ ತರಿಸಿದೀನಿ. 300 ಕೋಟಿ ಕಾಚಾ ಇವು. ನೀವಂತೂ ಮೊಲ ಪಾರ್ಟಿ ಕೊಡ್ಲಿಲ್ಲ, ನಾನು ಕೊಡ್ತಾ ಇದೀನಿ ನಿಮ್ಗೆ. ನೋಡಿ ಇದು ಕಾಚಾ ಹೆಂಗಿದೆ, 150 ಕೋಟಿ ಕಾಚಾ. ನೋಡಿ ಸರ್, ನಾವು ಬ್ರಾಂಡೆಡ್ ಕೊಡ್ತಾ ಇದೀವಿ ನಿಮ್ಗೆ. ಈಗ ಟ್ರೋಲ್ ಮಾಡ್ಬಿಟ್ಟು ಯಾವನಾರ ಬೈದ್ ಬಿಟ್ರೆ ನಿಮ್ಮ ಅಪ್ಪನ ಮನೆ ಗಂಟು ಹೋಗುತ್ತಾ ಸರ್? ನಮ್ಗೆ ಏನಾರ ಅವಮಾನ ಆಗುತ್ತಾ ಸರ್? ನನಗ್ ಫೀಲೇ ಆಗಲ್ವಲ್ಲ ಸರ್. ನಾನು ಇನ್ನು ಹೆಸರು ಬರ್ತಾ ಇದೆ, ಪೇಮೆಂಟ್ ಡಬಲ್ ತ್ರಿಬಲ್ ಆಯ್ತು ಸರ್. ನಿಮ್ ಪ್ರಕಾರ ಅದು ಈಗ ವಿನ್ನರ್ ಬರ್ತಾರೆ ಸರ್. ಈಗ ಈ ಸೀಸನ್ 30,000 ರೂಪಾಯಿಗೆ ಹೋಗ್ತಾರೆ ಸರ್. ನಾನು 2.5 ಲಕ್ಷಕ್ಕೆ ಸರ್ ದಿನಕ್ಕೆ 4 ಫಂಕ್ಷನ್ ಹೋಗ್ತಾ ಇದೀನಿ ಸರ್. ಇವತ್ತು 2.5 ಲಕ್ಷ ಇಸ್ಕೊಂಡು ಇಲ್ಲಿ ಬಂದಿದ್ದೀನಿ ಸರ್. ಮಿಕ್ಕಿದವ್ರಿಗೆ ಎಷ್ಟು ಕೊಟ್ಟಿದ್ದಾರೆ ಬಿಟ್ಟಿದ್ದಾರೆ ಗೊತ್ತಿಲ್ಲ. ನಾನು ಬೇಡ ಅಂದ್ರೆ 2.5 ಲಕ್ಷ ಕೊಟ್ಟಿದ್ದಾರೆ ಸರ್. ಸತೀಶ್ ಅಣ್ಣ ಚಲೋ ಸಿಕ್ಕಾಳ ಸೊಸಿ ನಿನಗೆ ಕೊಟ್ಟು ಮದ್ವಿ ಮಾಡಿಬಿಡು ನಿಮ್ ಮಗನಿಗೆ ಹರ್ಷಾಗ. ಸೋನಗೌಡ ಇಡೀ ವರ್ಲ್ಡ್ಗೆ ಫೇಮಸ್ ಅದಾಳ.
ನಿನ್ ಮಗನ ಇಡೀ ವರ್ಲ್ಡ್ಗೆ ನಂಬರ್ 2 ಇರ ಚಲೋದ ಕಾಂಬಿನೇಷನ್ ಕೊಟ್ಟು ಮದ್ವಿ ಮಾಡೋಣ ಶೆಡ್ಯಾಂಗ ಮೊಮ್ಮಕ್ಕಳನ್ನ ಕೊಟ್ಟು ಬಿಡ್ತಾರ ದೌಡ್ ನನಗೆ. ಗೈಸ್ ಈ ವಿಡಿಯೋ ಹಂಗೆ ತಮಾಷೆಗೆ ಗಿಲ್ಲಿನ ಬೆಳೆಸಿದಿರಲ್ಲ ನಿಮ್ಗೇನ್ ಶಕ್ತಿ? ನೀವ ಈಗ ಹೇಳ್ಬೋದು ನನಗ ಬಡವ್ರ ಮಕ್ಕಳನ್ನ ಬೆಳೆಸಿದ್ವಿ ಅಂತ ಹೇಳ್ಬೋದು. ಹಾಗಾದ್ರೆ ನೀವೇನ್ ಕೋಟ್ಯಾನ್ ಏನ ಆಸ್ತಿ ಇದ್ದಾರೆ ನೀವು? ಸುಳ್ಳು ಹೇಳಿದ್ರೆ ಹೇಳ್ತೀನಿ ಮಕ್ಕಳಿರಿ ಸರ್ ಅಷ್ಟೇ, ಏನಂತೀರಾ ಸರ್? ಗಿಲ್ಲಿ ಏನಾದ್ರು ಬಿಗ್ ಬಾಸ್ ಅಲ್ಲಿ ಗೆದ್ರೆ ಸತೀಶ್ ಅವ್ರಿಗೆ ಒಂದ್ ಚಾಲೆಂಜ್ ಕೊಡ್ತಾ ಇದೀನಿ. ಏನ್ ಚಾಲೆಂಜ್ ಅಂದ್ರೆ ಅವ್ರ ಹೆಸರನ್ನ ಚೇಂಜ್ ಮಾಡ್ಕೋಬೇಕು. ಇವಾಗ ಸತೀಶ್ ಸ್ಕ್ವಾಡ ಬಾಂಬ್ ಇದೆಯಲ್ಲ, ಸತೀಶ್ ಕಾಂಡಮ್ ಅಂತ ಮಾಡ್ಕೊಂಬಿಡಿ. ನೋಟು ಪೇಪರ್ದೇ ಆಗಿದ್ರು, ಇನ್ನೂ ಯಾಕೆ ನಾವಿಷ್ಟು ಬಡವರಾಗಿದ್ದೀವಿ? ಮೇಕಪ್ ಹೋಗುತ್ತೋ ಅಂದ್ರು ಮತ್ ನೀನ್ ಯಾಕೆ ಆಗ್ತಿ? ನಾವ್ ಸ್ಕೂಲಿಂದ ವಾಪಸ್ ಬರೋದೇ ಆಗಿದ್ರೆ ಮತ್ತೆ ಇನ್ನೇನಕ್ ಸ್ಕೂಲ್ಗೆ ಹೋಗ್ಬೇಕಿತ್ತು? ಮತ್ ನೀ ತಿಂದ ಮೇಲೆ ಹೇಳಕ್ ಬರ್ತತೆ ಅಂದ್ಮೇಲೆ ಮತ್ ಯಾಕೆ ತಿನ್ಬೇಕು ನೀನು? ಅಲ್ಲ, ಉಸಿರಿರೋದೇ ಆಡೋದಕ್ಕಾದ್ರೆ ಮತ್ತೆ ಅದನ್ನ ಬಿಡೋದೇನಕ್ಕೆ? ಸುರ ಆಡಕ್ ಆಗ್ಲಿಲ್ಲ ಅಂದ್ರೆ ಬಿಟ್ಟು ಬಿಡು, ಶಟದೋಕ್ಕಿ ದೌಡು. ನಿನ್ನಂತ ಉದ್ರಿ ಉಡಿಯ ನೋಡೋದ್ರ ತಪ್ತತಿ. ಪ್ರೀತಿ ಸಿಗಲ್ಲ ಅಂತ ಗೊತ್ತಿದ್ಮೇಲೆ ಮತ್ತೆ ಪ್ರೀತಿ ಇನ್ನೇನಕ್ಕಾಗತ್ತೆ? ಶಾಟ ತೆರಕಾಗುತ್ತೆ. ಅಶ್ವಿನಿಯನ್ನ ಯಾಕೆ ಬೆಂಬಲಿಸ್ತಾ ಇದೆ ಕರವೇ? 20 ವರ್ಷ ಕನ್ನಡ, ಕರ್ನಾಟಕ, ಕನ್ನಡಿಗ ಅಂತ ಹೇಳಿ ಬೀದಿಗೆ ನಿಂತ ಹೆಣ್ಣುಮಗಳು, ಈ ನಾಡಿಗಾಗಿ ನುಡಿಗಾಗಿ ಹೋರಾಟ ಮಾಡಿದಂತ ಹೆಣ್ಣುಮಗಳು, ಅದಕ್ಕಾಗಿ ಕೇಸು, ಅದಕ್ಕಾಗಿ ಕೋರ್ಟ್ ಕಟ್ಕಟೆ ನಿಂತ ಹೆಣ್ಣುಮಗಳು. ಅಲ್ಲ ಸ್ವಾಮಿ, ಈಗ ಅಶ್ವಿನಿ ಕೊಡಂಗೆ ತಂದೆ ಆಯ್ತಾ ಅನ್ಕೊಂಡು ಈಗ ಮಾತಾಡ್ತಿರಲ್ಲ, ಇರ್ಲಿ ಪರವಾಗಿಲ್ಲ ಮಾತಾಡಿ. ಮದ್ದೂರಲ್ಲಿ ಗಣಪತಿ ಮೇಲೆ ಚಪ್ಪಿ ತೂರಾಟ ಆಯ್ತಲ್ಲ, ಅವಾಗ ಅಶ್ವಿನಿ ಕೊಡಾಗಿ ನೀವಾಗ್ಲಿ ಇಲ್ಲೋಗಿದ್ರು ಸ್ವಾಮಿ. ಏನ್ ಅವರು ದೇಶ ಸೇವೆ ಮಾಡಿರೋದು, ಏನ್ ಕೋರ್ಟ್ ಮೆಟ್ಲತ್ತಿರೋದು ಅದು ಇರ್ಲಿ. ತಮಿಳ್ನಾಡಲ್ಲಿ ಕಮಲಾಸನ್ ವ್ಯಂಗ್ಯವಾಗಿ ಮಾತಾಡೋದಲ್ಲ ಕನ್ನಡದ ಬಗ್ಗೆ, ಅವಾಗ ಹೋಗಿದ್ರು ಸ್ವಾಮಿ ನೀವೆಲ್ಲ. ರಾಗಿ ಮಿಲ್ ಮಾಡ್ಸ್ಕೊಂಬರಕ್ಕೆ ಅಂತ ರಾಗಿ ಒಣಗಾಕಿದ್ರೆ ಮನೆ ಬಾಗ್ಲಲ್ಲಿ ತೊಳೆದು ಹೋಗ್ ಬರೋರಲ್ಲ, ಅಯ್ಯೋ ತಾಯಿ ತಿಂಗಳಿಗೆ 2 ಸಲ ರಾಗಿ ಮಿಲ್ ಮಾಡ್ಸ್ಕೊಂಬತ್ತೀವ, 2 ಸಲ ಬೀಸ್ಕೊಂಬತ್ತೀಯ ಅಂತಾರೆ. ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗಲ್ಲ. ಹೋಗ್ ಬರೋರಲ್ಲ ಅದೇ ಹೇಳೋದು, ತಿಂಗಳಲ್ಲಿ 2 ಸಲ ರಾಗಿ ಮಿಲ್ ಮಾಡಿಸ್ತೀವ, ಅದು 25 ಸೇರು 30 ಸೇರು ಅಡ್ಡ ಹಾಕೊಂಡಿರ್ತೀವ ಒಣಗ್ಸಕ್ಕೆ ಅಂತ ಅಂತಾರೆ. ಏನ್ ಹೇಳೋದು ಹೇಳಿ? ನೆನ್ನೆ ಬೀಸ್ಕೊಂಬಂದಿದೀನಿ ನೋಡಿ, ಇದನ್ನ ನೋಡಿ, ನೆನ್ನೆ ಬೀಸ್ಕೊಂಬಂದಿದೀನಿ 25 ಸೇರು ರಾಗಿ. ಇದು ದೊಡ್ಡ ಡಬ್ಬ. ಏನು ಒಂದ್ 15 ದಿವಸ ಬಂದ್ರೆ ಹೆಚ್ಚು, 15 ದಿವಸ ಬರಲ್ಲ, ಒಂದ್ 10 ದಿವಸಕ್ಕೆ ಬರುತ್ತೆ. ಬೇಕಲ್ವಾ? ಏನ್ ತಿನ್ನೋದು ಮುದ್ದೆ ತಿಂದಲೆ ಅಲ್ವಾ? ನೀವೇ ಎಷ್ಟು ಸಲ ಬೀಸ್ತೀರಾ, ತಿಂಗಳಿಗೆ ಎಷ್ಟು ಸೇರ್ ಬೀಸ್ತೀರಾ ಕಾಮೆಂಟ್ ಹಾಕಿ. ನಂದಂತೂ ಈ ಪರಿಸ್ಥಿತಿ. ಕರ್ನಾಟಕ ರಕ್ಷಣಾ ವೇದಿಕೆ ನನ್ನ ಮೇಲೆ ಸ್ಟೇ ಆರ್ಡರ್ ತರುವಂತ ನೆಸೆಸಿಟಿ ಏನಿತ್ತು? ಆಗಿದ್ರೆ ಪೆನ್ ಡ್ರೈವ್ ಸಿಡಿ ಯಾವ್ದಾದ್ರು ಇದ್ಯಾ, ದಾಖಲೆ ಯಾವ್ದಾದ್ರು ಇದ್ಯಾ? ಅದು ಹೊರ ಬರುತ್ತೆ ಅಂತ ಭಯ ಏನಾದ್ರೂ ಆಯ್ತಾ? ನನ್ನ ಮೇಲೆ ಸ್ಟೇ ಆರ್ಡರ್ ತಂದಿರುವಂತಹ ಕರ್ನಾಟಕ ರಕ್ಷಣಾ ವೇದಿಕೆ ನನ್ನ ಧ್ವನಿಯನ್ನ ಮಟ್ಟ ಹಾಕಕ್ ಸಾಧ್ಯನಾ? ನೆವರ್. ನನ್ನ ಧ್ವನಿ ನಿರಂತರವಾಗಿ ಸತ್ಯದ ಪರ, ನ್ಯಾಯದ ಹೋರಾಟಕ್ಕೆ ಇದ್ದೇ ಇರುತ್ತೆ. ಯಾರೋ ಒಬ್ಬ ಹೋರಾಟ ಮಾಡ್ತಾನೆ ಅಂದ್ರೆ ಅದಕ್ಕೆ ಬೆಂಬಲಿಸಬೇಕು. ಯಾರೋ ಒಬ್ಬ ಪ್ರಶ್ನೆ ಮಾಡ್ತಾನೆ ಹೋರಾಟಗಾರನಂದ್ರೆ ಅದನ್ನ ಉತ್ತರಿಸಬೇಕು ಹೊರತು ಸ್ಟೇ ಆರ್ಡರ್ ತಗೊಂಡ್ಬಂದ್ಬಿಟ್ಟು ಅವ್ರಿಗೆ ಬಾಯಿ ಮುಚ್ಚುವಂತ ಕೆಲಸ